ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು NRI ಕಾರ್ನರ್. ನಾನು ಅಮರ್ ಪ್ರಸಾದ್. ಈ ವಾರ ಅಮೆರಿಕದಿಂದ ಒಂದು ದೊಡ್ಡ ಸುದ್ದಿ ಬಂದಿದೆ. ಪೊಲೀಸ್ ಕಾರು ಡಿಕ್ಕಿಯಾಗಿ ಮೃತಪಟ್ಟ ಭಾರತೀಯ ವಿದ್ಯಾರ್ಥಿನಿ ಜಾಹ್ನವಿ ಕುಟುಂಬಕ್ಕೆ ಅಲ್ಲಿನ ಸರ್ಕಾರ ಬರೋಬ್ಬರಿ 260 ಕೋಟಿ ರೂಪಾಯಿ ಪರಿಹಾರ ಕೊಡೋಕೆ ಒಪ್ಪಿದೆ. ಇನ್ನೊಂದ್ ಕಡೆ H1B ವೀಸಾಗೆ 90 ಲಕ್ಷ ಫೀಸ್ ಮಾಡಿದ್ರು ಕೂಡ ಕಂಪನಿಗಳು ಭಾರತೀಯರೇ ಬೇಕು ಅಂತ ಇದ್ದಾರೆ. ಕೆಲ ರಾಜಕಾರಣಿಗಳು ಆ ವೀಸಾವನ್ನೇ ರದ್ದು ಮಾಡಿ ಅನ್ನೋ ಬಿಲ್ ತಗೊಂಡಿದ್ದಾರೆ ಅಮೆರಿಕದಲ್ಲಿ. ಇತ್ತ ಸ್ವಿಟ್ಜರ್ಲ್ಯಾಂಡ್ ಮತ್ತು ಸ್ವೀಡನ್ ರಾಷ್ಟ್ರಗಳು ಜನಸಂಖ್ಯೆ ಕಂಟ್ರೋಲ್ ಹೆಸರಲ್ಲಿ ವಲಸಿಗರಿಗೆ ಗೇಟ್ ಬಂದ್ ಮಾಡ್ತಾ ಇದ್ರೆ, ಯುರೋಪ್ ಮತ್ತು ದಕ್ಷಿಣ ಕೊರಿಯಾ ಡಿಜಿಟಲ್ ವೀಸಾ ಕೊಟ್ಟು ವೆಲ್ಕಮ್ ಮಾಡ್ತಿವೆ. ಸೌದಿಯಲ್ಲಿ ಮಾರ್ಕೆಟಿಂಗ್ ಕೆಲಸಕ್ಕೆ ಕತ್ತರಿ ಬಿದ್ದಿದ್ರೆ, ಕೆನಡಾದಲ್ಲಿ ವಿದ್ಯಾರ್ಥಿ ಸೀಟುಗಳು ಅರ್ಧಕ್ಕರ್ಧ ಕಟ್ಟಾಗಿವೆ. ಬನ್ನಿ ದೇಶ ವಿದೇಶದ ಎಲ್ಲಾ ಇಂಟ್ರೆಸ್ಟಿಂಗ್ ಸುದ್ದಿಯನ್ನ NRIಗಳಿಗೋಸ್ಕರವೇ ಇರೋ ಈ ವಿಶೇಷ ಎಪಿಸೋಡ್ ನಲ್ಲಿ ಡೀಟೇಲ್ ಆಗಿ 1 by 1 ನೋಡ್ತಾ ಹೋಗೋಣ. ಇದರಲ್ಲಿ ಮೊದಲನೇದಾಗಿ ಸ್ನೇಹಿತರೆ, ಅಮೆರಿಕದಿಂದ ಸಿಯಾಟಲ್ ನಲ್ಲಿ ಪೊಲೀಸ್ ಕಾರು ಡಿಕ್ಕಿಯಾಗಿ ಮೃತಪಟ್ಟ ಆಂಧ್ರ ಮೂಲದ ವಿದ್ಯಾರ್ಥಿನಿ ಜಾಹ್ನವಿ ಕಂಡೂಲಾ ಅವರ ಕುಟುಂಬಕ್ಕೆ ನ್ಯಾಯ ಸಿಗೋ ತರ ಒಂದು ಹೆಜ್ಜೆ ಇಟ್ಟಿದ್ದಾರೆ ಅಂತ ಅನ್ಕೋಬಹುದು. ಜೀವ ವಾಪಸ್ ಬರಲ್ಲ, ಆದ್ರೆ ಸರ್ಕಾರ ಅವ್ರ ಕುಟುಂಬಕ್ಕೆ $29 ಮಿಲಿಯನ್ ಅಂದ್ರೆ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ 260 ಕೋಟಿ ರೂಪಾಯಿ ಪರಿಹಾರ ಕೊಡೋಕೆ ಒಪ್ಕೊಂಡಿದೆ. ಕೋರ್ಟ್ ಮಧ್ಯಸ್ಥಿಕೆಯಲ್ಲಿ ಸಿಯಾಟಲ್ ಸರ್ಕಾರ ಮತ್ತು ಕಾಂಡೂಲಾ ಕುಟುಂಬ ಸೆಟಲ್ಮೆಂಟ್ ಮಾಡ್ಕೊಂಡಿದ್ದಾರೆ. 2023ರಲ್ಲಿ ಪೊಲೀಸ್ ಆಫೀಸರ್ 40 ಕಿಲೋಮೀಟರ್ ಲಿಮಿಟ್ ಇರೋ ರಸ್ತೆಯಲ್ಲಿ, ಸ್ಪೀಡ್ ಲಿಮಿಟ್ ಇರೋ ರಸ್ತೆಯಲ್ಲಿ 119 ಕಿಲೋಮೀಟರ್ ವೇಗದಲ್ಲಿ ಬಂದು ಈಕೆಗೆ ಡಿಕ್ಕಿ ಹೊಡೆದಿದ್ದ. ಆಗ ಇನ್ನೊಬ್ಬ ಆಫೀಸರ್ ಆಕೆಯ ಜೀವಕ್ಕೆ ಲಿಮಿಟೆಡ್ ವ್ಯಾಲ್ಯೂ ಇದೆ ಅಂತ ಹೇಳಿ ನಕ್ಕಿದ್ದು ಜಗತ್ತಿನಾದ್ಯಂತ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಈಗ ಆ ಅಧಿಕಾರಿಗಳನ್ನ ಜಾಬ್ನಿಂದ ತೆಗೆದು ಹಾಕಿದ್ದು ಕುಟುಂಬಕ್ಕೆ ಭಾರಿ ಪರಿಹಾರವನ್ನ ಕೊಡಲಾಗಿದೆ. ಇನ್ನೊಂದ್ ಕಡೆ H1B ವೀಸಾ ವಿಚಾರದಲ್ಲಿ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಬಂದಿದೆ. ಅಮೆರಿಕ H1B ವೀಸಾಗೆ ಬರೋಬ್ಬರಿ $1 ಲಕ್ಷ ಫೀಸ್ ಫಿಕ್ಸ್ ಮಾಡಿದ್ರು ಕೂಡ ಭಾರತೀಯ ಟೆಕ್ಕಿಗಳ ಡಿಮಾಂಡ್ ಕಮ್ಮಿ ಆಗಿಲ್ಲ. ಯಾಕಂದ್ರೆ ಅಮೆರಿಕನ್ ಉದ್ಯೋಗಿಗಳಿಗಿಂತ H1B ವರ್ಕರ್ಸ್ಗೆ 16% ಸಂಬಳ ಕಮ್ಮಿ ಇರುತ್ತೆ. 6 ವರ್ಷದಲ್ಲಿ ಕಂಪನಿಗೆ ಸಂಬಳದ ರೂಪದಲ್ಲೇ $1 ಲಕ್ಷ ಉಳಿಯುತ್ತೆ. ಸೊ ಈಗ ಫೀಸ್ ಕಟ್ಟಿದ್ರೂ ಕೂಡ ಕಂಪನಿಗೆ ಲಾಸ್ ಆಗಲ್ಲ, ಅದು ಬ್ರೇಕ್ ಇವನ್ ಆಗತ್ತೆ. ಅಷ್ಟೇ ಅಲ್ಲ, ಅಮೆಜಾನ್, ಮೆಟಾದಂತ ಕಂಪನಿಗಳು ತಮ್ಮ AI ಆಂಬಿಷನ್ ಪೂರೈಸೋಕೆ ಭಾರತೀಯರನ್ನೇ ನಂಬಿಕೊಂಡಿವೆ. 2025ರ ಹೊಸ ಅರ್ಜಿಗಳಲ್ಲಿ 80% AI ಜಾಬ್ಸೇ ಇವೆ. ಇನ್ಫೋಸಿಸ್, TCS ಹತ್ರ ಇರೋ ಕೋಟಿಗಟ್ಟಲೆ ಹಣದ ಮುಂದೆ ಈ ಫೀಸ್ ಜಸ್ಟ್ 1% ಅಷ್ಟೇ. ಆದ್ರೆ ಇದೆಲ್ಲದರ ನಡುವೆ ಭಾರತೀಯರಿಗೆ ಆಘಾತ ತರೋ ಸುದ್ದಿ ಕೂಡ ಇದೆ. ಫ್ಲೋರಿಡಾ ಸಂಸದ ಗ್ರೆಗ್ ಸ್ಟ್ಯೂಬ್ H1B ವೀಸಾವನ್ನೇ ರದ್ದು ಮಾಡೋಕೆ ಎಕ್ಸೈಲ್ ಆಕ್ಟ್ ಅನ್ನೋ ಬಿಲ್ ತಗೊಂಡಿದ್ದಾರೆ. ಕಂಪನಿಗಳು ಕಮ್ಮಿ ಸಂಬಳಕ್ಕೆ ಫಾರಿನರ್ಸ್ ನ ತಗೊಂಡು ಅಮೆರಿಕನ್ನರ ಹೊಟ್ಟೆ ಮೇಲೆ ಹೊಡಿತಿದ್ದಾರೆ ಅನ್ನೋದು ಇವರ ವಾದ. ಮೈಕ್ರೋಸಾಫ್ಟ್, ಡಿಸ್ನಿ ಕಂಪನಿಗಳು ಅಮೆರಿಕನ್ಸ್ನೇ ಫೈರ್ ಮಾಡಿ H1B ವೀಸಾ ಮೂಲಕ ರಿಕ್ರೂಟ್ ಮಾಡ್ಕೊಳ್ತಿರೋದನ್ನ ಇವರು ಪ್ರಶ್ನೆ ಮಾಡಿದ್ದಾರೆ. ಆದ್ರೆ ಅತ್ತ ಟ್ರಂಪ್ರ $1 ಮಿಲಿಯನ್ ಗೋಲ್ಡ್ ಕಾರ್ಡ್ ಪ್ಲಾನ್ ವಿರುದ್ಧವೂ ಕೋರ್ಟ್ ಕೇಸ್ ಆಗಿದೆ. ದುಡ್ಡಿರೋರಿಗೆ ಡೈರೆಕ್ಟ್ ಗ್ರೀನ್ ಕಾರ್ಡ್ ಕೊಡೋ ಈ ಪ್ಲಾನ್ ಇಂದ ಮೆರಿಟ್ ಇರೋ EB1, EB2 ಸ್ಕಿಲ್ಡ್ ವರ್ಕರ್ಸ್ಗೆ ಅನ್ಯಾಯ ಆಗುತ್ತೆ. ದುಡ್ಡಿರೋರಿಗೆ ಮಣೆ ಹಾಕಿ ಟ್ಯಾಲೆಂಟ್ ಇರೋರನ್ನ ತುಳಿಯೋದು ತಪ್ಪು ಅಂತ ಪ್ರೊಫೆಸರ್ಸ್ ವಾದ ಮಾಡ್ತಾ ಇದ್ದಾರೆ. ಅಮೆರಿಕ ಯೂನಿವರ್ಸಿಟಿ ಪ್ರೊಫೆಸರ್ಗಳ ಗುಂಪು ಈ ಬಗ್ಗೆ ಕೇಸ್ ಹಾಕಿದ್ದಾರೆ. ಇನ್ನು ಇದು ತುಂಬಾ ಆಘಾತಕಾರಿ ಸುದ್ದಿ. ಕೆನಡಾದ ಟೊರಾಂಟೋದಲ್ಲಿ ಕರ್ನಾಟಕ ಮೂಲದ ಟೆಕ್ಕಿ ಚಂದನ್ ಕುಮಾರ್ ಹಾಡ ಹಗಲೇ ಗುಂಡಿಕ್ಕಿ ಅವ್ರನ್ನ ಹತ್ಯೆ ಮಾಡಲಾಗಿದೆ. 37 ವರ್ಷ ಇವರಿಗೆ. ಬೆಂಗಳೂರು ಗ್ರಾಮಾಂತರದ ತ್ಯಾಮಗುಂಡು ಮೂಲದ ಇವರು ಮಾಲ್ ಒಂದರ ಪಾರ್ಕಿಂಗ್ ನಲ್ಲಿ ತಮ್ಮ ಕಾರ್ ನಲ್ಲಿದ್ದಾಗ ಈ ದಾಳಿಯಾಗಿದೆ. ಪೊಲೀಸ್ ಇದನ್ನ ಟಾರ್ಗೆಟೆಡ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ಲಾನ್ ಮಾಡಿ ಇವ್ರನ್ನ ಹೊಡಿಬೇಕು ಅಂತಲೇ ಕೊಲೆ ಮಾಡಿದ್ದಾರೆ ಅಂತ. LTI ಮೈಂಡ್ ಟ್ರೀ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಚಂದನ್ ಬೇಸಿಗೆಯಲ್ಲಿ ಮದುವೆಗೆ ಅಂತ ಊರಿಗೆ ಬರಬೇಕಾಗಿತ್ತು. ಈಗ ಮೃತದೇಹವನ್ನ ಭಾರತಕ್ಕೆ ತರಿಸೋಕೆ ಸರ್ಕಾರ ಪ್ರಯತ್ನ ನಡೆಸ್ತಾ ಇದೆ ಇವ್ರದ್ದು. ಇನ್ನೊಂದ್ ಕಡೆ ರಷ್ಯಾದ ಉಫಾ ಸಿಟಿಯಲ್ಲಿ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಹಾಸ್ಟೆಲ್ಗೆ ನುಗ್ಗಿದ 15 ವರ್ಷದ ಹುಡುಗ ಚಾಕುನಿಂದ ಮನ ಬಂದಂತೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಈ ಘಟನೆಯಲ್ಲಿ 4 ಭಾರತೀಯ ವಿದ್ಯಾರ್ಥಿಗಳಿಗೆ ಗಾಯಗಳಾಗಿವೆ. ಅದೃಷ್ಟವಶಾತ್ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ದಾಳಿ ಮಾಡಿದ ಹುಡುಗ ನಿಷೇಧಿತ ಸಂಘಟನೆಯೊಂದಿಗೆ ಲಿಂಕ್ ಹೊಂದಿದ್ದ ಅನ್ನೋದು ತನಿಖೆಯಿಂದ ಗೊತ್ತಾಗಿದೆ. ಇನ್ನು ಅಮೆರಿಕದ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಬಿಡುಗಡೆ ಮಾಡಿರೋ ವರ್ಸ್ಟ್ ಆಫ್ ದಿ ವರ್ಸ್ಟ್ ಕ್ರಿಮಿನಲ್ಸ್ ಲಿಸ್ಟ್ ನಲ್ಲಿ 89 ಭಾರತೀಯರ ಹೆಸರಿದೆ. ಅದರಲ್ಲಿ 21 ಜನ ಗುಜರಾತ್ ಮೂಲದವರೇ ಆಗಿದ್ದಾರೆ. ಮನಿ ಲಾಂಡ್ರಿಂಗ್, ಐಡೆಂಟಿಟಿ ಕಳ್ತನ ಮತ್ತು ವಯಸ್ಸಾದವರಿಗೆ ಮೋಸ ಮಾಡಿದ ಕೇಸ್ಗಳಲ್ಲಿ ಇವರು ಬೇಕಾಗಿದ್ದಾರೆ. ಇವ್ರನ್ನ ಅಮೆರಿಕದಿಂದ ಡಿಪೋರ್ಟ್ ಮಾಡೋಕೆ, ಗಡಿಪಾರು ಮಾಡೋಕೆ ಲಿಸ್ಟ್ ರೆಡಿ ಆಗಿದೆ. ಇನ್ನು ಯುರೋಪ್ ಕಡೆಗೆ ಬಂದ್ರೆ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ದೇಶ ಫುಲ್ ಆಗಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಅಲ್ಲಿನ ಜನಸಂಖ್ಯೆ 1 ಕೋಟಿ ಮೀರಬಾರದು ಅಂತ ಜೂನ್ 14ನೇ ತಾರೀಕು ವೋಟಿಂಗ್ ನಡೀತಾ ಇದೆ. ಅಲ್ಲಿನ ರೈಟ್ ವಿಂಗ್ ಪಾರ್ಟಿಯೊಂದರ ಪ್ರಪೋಸಲ್ ಪ್ರಕಾರ ವೋಟಿಂಗ್ ನಡೀತಾ ಇದೆ. ಈಗ ಆಲ್ರೆಡಿ 91 ಲಕ್ಷ ಜನ ಇದ್ದಾರೆ. ಮನೆ ಬಾಡಿಗೆ ಸಿಗ್ತಾ ಇಲ್ಲ, ಟ್ರಾಫಿಕ್ ಜಾಸ್ತಿ ಆಗಿದೆ ಅಂತ ಜನ ವಲಸಿಗರ ವಿರುದ್ಧ ಸಿಡಿದೇ ಹೇಳ್ತಿದ್ದಾರೆ. ಈ ರೂಲ್ ಬಂದ್ರೆ ಅಲ್ಲಿ ಕೆಲಸ ಮಾಡೋ ವಿದೇಶಿಗರಿಗೆ ಕಷ್ಟ ಆಗುತ್ತೆ. ಆದ್ರೆ ಇಲ್ಲಿನ ಸರ್ಕಾರ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಹಂಗ್ ಮಾಡಕ್ ಆಗಲ್ಲ ಅಂತಿದೆ. ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ. ಇನ್ನು ಸ್ವೀಡನ್ ಕೂಡ ಪೌರತ್ವ ರೂಲ್ಸ್ ಅನ್ನ, ಸಿಟಿಜನ್ಶಿಪ್ ರೂಲ್ಸ್ ಅನ್ನ ಟೈಟ್ ಮಾಡಿದೆ.
ಅಲ್ಲಿ ಸಿಟಿಸನ್ ಆಗಬೇಕು ಅಂದ್ರೆ ಮೊದಲು 5 ವರ್ಷ ಇದ್ರೆ ಸಾಕಿತ್ತು, ಈಗ 8 ವರ್ಷ ಇರಲೇಬೇಕು. ತಿಂಗಳಿಗೆ ಕನಿಷ್ಠ 2 ಲಕ್ಷ ರೂಪಾಯಿ ಸಂಬಳ ಇರಬೇಕು. ಜೊತೆಗೆ ಸ್ವೀಡಿಶ್ ಭಾಷೆ ಮತ್ತು ಕಲ್ಚರ್ ಟೆಸ್ಟ್ ಪಾಸ್ ಮಾಡೋದು ಕೂಡ ಕಡ್ಡಾಯ. ಸೊ ಯುರೋಪ್ನ ಅತ್ಯಂತ ಮುಂದುವರಿದ ರಾಷ್ಟ್ರ ಕೂಡ, ಪ್ರಗತಿಪರ ರಾಷ್ಟ್ರ ಕೂಡ ಸ್ವೀಡನ್ ಕೂಡ ಕಲ್ಚರ್ ಮತ್ತು ಲ್ಯಾಂಗ್ವೇಜ್ ಟೆಸ್ಟ್ ಕಡ್ಡಾಯ ಮಾಡಿದೆ. ಅದರೊಳಗಡೆ ಮಿಕ್ಸ್ ಮಾಡ್ಕೋಬೇಕು ನಿಮ್ಮನ್ನ ಅಂತ ಹೇಳಿದ್ರೆ ಇದು ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ ಹೊರಗಿನವ್ರಿಗೆ. ಏನೋ ಪೂರ್ತಿ ಯುರೋಪ್ EU ಮಟ್ಟಕ್ಕೆ ಬಂದ್ರೆ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಇನ್ನು ಮುಂದೆ ಯುರೋಪ್ ವೀಸಾ ಡಿಜಿಟಲ್ ಆಗುತ್ತೆ, ಪೇಪರ್ ವರ್ಕ್ ರಗಳೇ ಇರೋದಿಲ್ಲ. ನಂಬಿಕೆ ಇರೋರಿಗೆ ಮಲ್ಟಿಪಲ್ ಎಂಟ್ರಿ ವೀಸಾ ಸಿಗುತ್ತೆ. ಸ್ಟೂಡೆಂಟ್ಸ್ ಮತ್ತು ರಿಸರ್ಚರ್ಸ್ ಅಲ್ಲಿ ಬಿಸ್ನೆಸ್ ಶುರು ಮಾಡೋದು ಕೂಡ ಇನ್ನು ಮುಂದೆ ಈಸಿ ಆಗುತ್ತೆ. ಏನೋ ಸಣ್ಣದಾಗಿ 2 ಅಪ್ಡೇಟ್ ಸ್ನೇಹಿತರೆ. ಜಾರ್ಜಿಯಾದಲ್ಲಿ ಪ್ರಾಪರ್ಟಿ ತಗೊಂಡು ರೆಸಿಡೆನ್ಸಿ ಪಡ್ಕೋಬೇಕು ಅಂತ ಹೇಳಿದ್ರೆ ಇನ್ನು ಮುಂದೆ 1.25 ಕೋಟಿ ರೂಪಾಯಿ ಬಂಡವಾಳ ಹಾಕಬೇಕು. ಮಾರ್ಚ್ 2026ರಿಂದ ಇದು ಜಾರಿ. ಇನ್ನು ವಿಯೆಟ್ನಾಂ ವೀಸಾ ರೂಲ್ಸ್ ಚೇಂಜ್ ಆಗಿದೆ. ರೆಸಿಡೆನ್ಸ್ ಕಾರ್ಡ್ ಸಿಗೋದು 2 ವಾರ ಲೇಟ್ ಆಗುತ್ತೆ ಇನ್ಮೇಲೆ. ಇನ್ನು ರಷ್ಯಾ ಯುಕ್ರೇನ್ ಯುದ್ಧದಿಂದ ರಷ್ಯಾದಲ್ಲಿ ಕೆಲಸಗಾರರ ಕೊರತೆ ಉಂಟಾಗಿದೆ. ಅಲ್ಲಿನ ಆರ್ಥಿಕತೆಗೆ ಕನಿಷ್ಠ 23 ಲಕ್ಷ ಜನರ ಅವಶ್ಯಕತೆ ಇದೆ. ಸಾಮಾನ್ಯವಾಗಿ ಸೆಂಟ್ರಲ್ ಏಷ್ಯಾದಿಂದ ಜನ ಕೆಲಸಕ್ಕೆ ಹೋಗ್ತಾ ಇದ್ರು, ಆದರೆ ರಷ್ಯಾದ ಕರೆನ್ಸಿ ರೂಬಲ್ ಬೆಲೆ ಬಿದ್ದಿರೋದ್ರಿಂದ ಮತ್ತು ಅಲ್ಲಿನ ಕಾನೂನುಗಳು ಕಠಿಣವಾಗಿರೋದ್ರಿಂದ ಅವರು ಕೂಡ ಹೋಗ್ತಾ ಇಲ್ಲ. ಹೀಗಾಗಿ ರಷ್ಯಾ ಭಾರತದ ಕಡೆಗೆ ಮುಖ ಮಾಡಿದೆ. 2021ರಲ್ಲಿ ಕೇವಲ 5,000 ಭಾರತೀಯರಿಗೆ ವೀಸಾ ಸಿಕ್ಕಿದ್ರೆ ಈ ವರ್ಷ ಬರೋಬ್ಬರಿ 72,000ಕ್ಕೆ ಜಂಪ್ ಆಗಿದೆ. ಪುಟಿನ್ ಮತ್ತು ಮೋದಿ ಒಪ್ಪಂದದ ಪ್ರಕಾರ ಎಷ್ಟೇ ಜನ ಬೇಕಾದರೂ ಬರಬಹುದು ಅಂತ ರಷ್ಯಾ ವೆಲ್ಕಮ್ ಮಾಡ್ತಾ ಇದೆ. ಜನ ಇಲ್ರಪ್ಪ ಬನ್ರಪ್ಪ ಅಂತ ಪುಟಿನ್ ಕರೀತಾ ಇದ್ದಾರೆ. ಏನೋ ಗಲ್ಫ್ಗೆ ಹೋಗೋ ಪ್ಲಾನ್ ಇರೋರಿಗೆ ಸೌದಿ ಅರೇಬಿಯಾ ಶಾಕ್ ಕೊಟ್ಟಿದೆ. ಏಪ್ರಿಲ್ 2026ರಿಂದ ಸೇಲ್ಸ್ ಮತ್ತು ಮಾರ್ಕೆಟಿಂಗ್ ಫೀಲ್ಡ್ನಲ್ಲಿ 60% ಕೆಲಸವನ್ನ ಸೌದಿ ಪ್ರಜೆಗಳಿಗೆ ಕೊಡಬೇಕು. 3 ಜನಕ್ಕಿಂತ ಹೆಚ್ಚು ಉದ್ಯೋಗಿ ಇರೋ ಕಂಪನಿಗಿದು ಕಡ್ಡಾಯ. ಅಷ್ಟೇ ಅಲ್ಲ, ಅವರಿಗೆ ಕನಿಷ್ಠ 5,500 ರಿಯಾಲ್ ಸಂಬಳ ಕೊಡಲೇಬೇಕು. ಮ್ಯಾನೇಜರ್ಸ್, ಗ್ರಾಫಿಕ್ ಡಿಸೈನರ್ಸ್ ಕೂಡ ಇದಕ್ಕೆ ಬರ್ತಾರೆ. ಇನ್ನೊಂದ್ ಕಡೆ ಕತರ್ ದುಡ್ಡಿರೋರನ್ನ ವೆಲ್ಕಮ್ ಮಾಡ್ತಾ ಇದೆ. ಸ್ವಂತ ಬಿಸ್ನೆಸ್ ಮಾಡೋರಿಗೆ ಮತ್ತು ಸೀನಿಯರ್ ಆಫೀಸರ್ಸ್ಗೆ ಬರೋಬ್ಬರಿ 10 ವರ್ಷದ ರೆಸಿಡೆನ್ಸಿ ವೀಸಾ ಕೊಡೋಕೆ ಮುಂದಾಗಿದೆ. ಹೊಸ ಸ್ಟಾರ್ಟ್ಅಪ್ ಗಳಿಗೂ ಫಂಡಿಂಗ್ ಮಾಡೋಕು ರೆಡಿ ಅಂತ ಬನ್ನಿ ಅಂತ ಕರೀತಾ ಇದ್ದಾರೆ. ಇನ್ನು ದಕ್ಷಿಣ ಕೊರಿಯಾ ಸೈನ್ಸ್ ಸ್ಟೂಡೆಂಟ್ಸ್ಗೆ, ಸ್ಟೆಮ್ ಸ್ಟೂಡೆಂಟ್ಸ್ಗೆ ಬಲ ಬೀಸಿದೆ. ಅಲ್ಲಿ ಕೆಲಸಕ್ಕೆ ಜನ ಸಿಗ್ತಾ ಇಲ್ಲ, ಅದಕ್ಕೆ ಟ್ಯಾಲೆಂಟ್ ಇರೋ ಫಾರಿನ್ ಸ್ಟೂಡೆಂಟ್ಸ್ ವಾಪಸ್ ಹೋಗೋದು ಬೇಡ ಅಂತ K-STAR ವೀಸಾ ಸ್ಕೀಮ್ ದೊಡ್ಡದು ಮಾಡಿದ್ದಾರೆ. ಇದರ ಪ್ರಕಾರ ಇನ್ಮೇಲೆ AI ಅಥವಾ ಇಂಜಿನಿಯರಿಂಗ್ ಓದಿದ್ರೆ F2 ರೆಸಿಡೆನ್ಸಿ ವೀಸಾ ಈಸಿಯಾಗಿ ಸಿಗುತ್ತೆ. 32 ಯೂನಿವರ್ಸಿಟಿಗಳಿಗೆ ಪರ್ಮಿಷನ್ ಕೊಟ್ಟಿದ್ದು ಭಾಷಾ ಪರೀಕ್ಷೆಯನ್ನ ಕೂಡ ಸಿಂಪ್ಲಿಫೈ ಮಾಡಿದ್ದಾರೆ, ಲ್ಯಾಂಗ್ವೇಜ್ ಟೆಸ್ಟ್ ಅನ್ನ. ಇನ್ನು ಕೆನಡಾಗೆ ಹೋಗೋ ವಿದ್ಯಾರ್ಥಿಗಳಿಗೆ ದೊಡ್ಡ ಹೊಡೆತ. 2026ಕ್ಕೆ ಸ್ಟೂಡೆಂಟ್ ವೀಸಾ ಮಿತಿಯನ್ನ ಭಾರಿ ಇಳಿಕೆ ಮಾಡಲಾಗಿದೆ. 3 ಲಕ್ಷ ಇದ್ದ ಸೀಟುಗಳನ್ನ 1.55 ಲಕ್ಷಕ್ಕೆ ಇಳಿಸಿದ್ದಾರೆ. ಒಂದಕ್ಕಿಂತ ಹೆಚ್ಚು ಕಾಲೇಜ್ ಸೇರಿದ್ರೂ ಕೂಡ ಈಗ ಒಂದೇ ದೃಢೀಕರಣ ಪತ್ರ ಸಾಕು ಅನ್ನೋದು ಒಂದೇ ರಿಲೀಫ್. ಇನ್ನು ಬ್ರಿಟನ್ ನಲ್ಲಿ PhD ಮಾಡೋರಿಗೆ ಗುಡ್ ನ್ಯೂಸ್ ಇದೆ. ಅಕ್ಟೋಬರ್ 1ರಿಂದ ಸ್ಟೈಫಂಡ್ ಮೊತ್ತವನ್ನ 26 ಲಕ್ಷ ರೂಪಾಯಿಗೆ ಏರಿಸಲಾಗಿದೆ. ಲಂಡನ್ ನಲ್ಲಿ ಇರೋರಿಗೆ ಇನ್ನೂ ಜಾಸ್ತಿ ಸಿಗುತ್ತೆ, ಸುಮಾರು 23,805 ಯೂರೋ. ಬರೀ ಶ್ರೀಮಂತರಿಗೆ ಮಾತ್ರ PhD ಸೀಮಿತ ಆಗಬಾರದು ರಿಸರ್ಚ್ ಎಲ್ಲ ಅನ್ನೋದು ಇದರ ಹಿಂದಿರೋ ಉದ್ದೇಶ. ಅನಾರೋಗ್ಯ ಬಂದ್ರೆ 28 ವಾರ ರಜೆ ಕೊಡೋ ರೂಲ್ಸ್ ಕೂಡ ಇದೆ ಇದರಲ್ಲಿ. ಇನ್ನು ಕಳೆದ 3 ವರ್ಷಗಳಲ್ಲಿ ವಿದೇಶಕ್ಕೆ ಓದೋಕೆ ಹೋಗೋ ಭಾರತೀಯರ ಸಂಖ್ಯೆ ಕಮ್ಮಿ ಆಗ್ತಿದೆ. 2023ರಲ್ಲಿ 9 ಲಕ್ಷ ಜನ ಹೋಗಿದ್ರು. 2025ರಲ್ಲಿ ಅದು 6.2 ಲಕ್ಷಕ್ಕೆ ಇಳಿದಿದೆ. ಲೋನ್ ಸಮಸ್ಯೆ ಮತ್ತು ಅಲ್ಲಿನ ಖರ್ಚು ವೆಚ್ಚ ಇದಕ್ಕೆ ಕಾರಣ. ಇನ್ನು ಭಾರತ ಚೀನಾ ಸಂಬಂಧ ಮತ್ತೆ ಹಳಿಗೆ ಬರೋ ಒಂದೊಂದೇ ಹೆಜ್ಜೆ ಇಡ್ತಾ ಇದ್ದಾರೆ. ಈಗ ವೀಸಾ ಸುಲಭ ಮಾಡೋಕೆ ಮತ್ತು ನೇರ ವಿಮಾನಯಾನ ಬೇಗ ಶುರು ಮಾಡೋಕೆ ಮಾತುಕತೆ ನಡೆದಿದೆ. 2 ರಾಷ್ಟ್ರಗಳ ಫಾರಿನ್ ಸೆಕ್ರೆಟರಿಗಳ ಲೆವೆಲ್ ನಲ್ಲಿ ಡಿಸ್ಕಷನ್ ಆಗಿದೆ. ಕೈಲಾಸ ಮಾನಸ ಸರೋವರ ಯಾತ್ರೆ ಮತ್ತೆ ದೊಡ್ಡ ಮಟ್ಟದಲ್ಲಿ ನಡೆಯೋ ಸಾಧ್ಯತೆ ಇದೆ. ವಿಶ್ವಸಂಸ್ಥೆಯಲ್ಲಿ ಭಾರತಕ್ಕೆ ಚೀನಾ ಬೆಂಬಲ ಕೊಡೋ ಭರವಸೆ ಕೂಡ ನೀಡಿದೆ. ಯಾವ ತರ ಬೆಂಬಲ ಕೊಡ್ತಾರೆ ಚೀನಾದವರು? ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸ್ಥಾನಕ್ಕೆ ಬೆಂಬಲ ಕೊಡ್ತಾರಾ? ಅದಿನ್ನೂ ಸ್ಪಷ್ಟ ಇಲ್ಲ. ಇನ್ನು ವಿದೇಶ ಪ್ರವಾಸ ಮಾಡೋರಿಗೆ ಒಂದು ಗುಡ್ ನ್ಯೂಸ್ ಇದೆ. ಭಾರತದ UPI ಅನ್ನ ಸಿಂಗಪುರ್ನ ಅಲಿಪೇ ಪ್ಲಸ್ ಜೊತೆಗೆ ಲಿಂಕ್ ಮಾಡೋಕೆ RBI ಪ್ಲಾನ್ ಮಾಡ್ತಾ ಇದೆ. ಇದು ಸಕ್ಸಸ್ ಆದ್ರೆ ನೀವು 100 ರಾಷ್ಟ್ರಗಳಲ್ಲಿ ನಿಮ್ಮ ಫೋನ್ ಪೇ, ಗೂಗಲ್ ಪೇ ಬಳಸಿ ಪೇಮೆಂಟ್ ಮಾಡಬಹುದು. ಆದ್ರೆ ಡೇಟಾ ಸೆಕ್ಯೂರಿಟಿ ಬಗ್ಗೆ ಸರ್ಕಾರ ಎಚ್ಚರಿಕೆ ವಹಿಸ್ತಾ ಇದೆ. ಇನ್ನು ಪ್ರವಾಸಕ್ಕೆ ಹೋಗೋರಿಗೆ ಒಂದು ಹೊಸ ಡೆಸ್ಟಿನೇಷನ್ ಸಿಕ್ಕಿದೆ. ಮೊಜಾಂಬಿಕ್ ರಾಷ್ಟ್ರ ಭಾರತೀಯರಿಗೆ ಈ ವೀಸಾ ಶುರು ಮಾಡಿದೆ. ಎಂಬೆಸಿಗೆ ಹೋಗೋ ಕೆಲಸ ಎಲ್ಲ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಸಾಕು, ಬನ್ನಿ ಬಿಸ್ನೆಸ್ ಮಾಡಿ ಟೂರಿಸಂ ಮಾಡಿ ಅಂತ ಕರಿತಾ ಇದ್ದಾರೆ. ಇನ್ನು ಜಪಾನ್ ಕೂಡ ಈಗ ಭಾರತೀಯರ ಫೇವರಿಟ್ ಆಗ್ತಾ ಇದೆ. ಆದ್ರೆ 2026ರಿಂದ ಜಪಾನ್ ಟ್ರಿಪ್ ಕಾಸ್ಟ್ಲಿ ಆಗುತ್ತೆ. ಡಿಪಾರ್ಚರ್ ಟ್ಯಾಕ್ಸ್ ಏರಿಕೆಯಾಗಿದೆ ಮತ್ತು ಶಾಪಿಂಗ್ ಟ್ಯಾಕ್ಸ್ ರಿಫಂಡ್ ರೂಲ್ಸ್ ಚೇಂಜ್ ಆಗ್ತಾ ಇದೆ. ಹಾಗೆ ಮೌಂಟ್ ಫ್ಯೂಜಿಗೆ ಹೋಗಬೇಕು ಅಂದ್ರೆ ಎಂಟ್ರಿ ಫೀಸ್ ಕೂಡ ಬಂದಿದೆ ಈಗ ಜಪಾನ್ ಅಲ್ಲಿ. ಇನ್ನು ಕಡೆದಾಗಿ ಒಂದು ಇಂಟ್ರೆಸ್ಟಿಂಗ್ ಟ್ರೆಂಡ್, ವೀಸಾ ಕಿರಿಕಿರಿ ಇರೋದ್ರಿಂದ 10ರಲ್ಲಿ 6 ಜನ ಭಾರತೀಯರು ವಿದೇಶಕ್ಕೆ ಹೋಗೋ ಬದಲು ಭಾರತದಲ್ಲೇ ಕೂತು ರಿಮೋಟ್ ಜಾಬ್ ಮಾಡೋಕೆ ಇಷ್ಟಪಡ್ತಾ ಇದ್ದಾರೆ. ಹೋಗಿ ಒದ್ದಾಡೋದಕ್ಕಿಂತ ಇಲ್ಲೇ ಡಾಲರ್ ದುಡಿಯೋದು ಬೆಸ್ಟ್ ಅನ್ನೋದು ಇವಾಗಿನ ಮೈಂಡ್ ಸೆಟ್. ಒಂದ್ ವೇಳೆ ಹೋಗ್ಲೇಬೇಕು ಅಂದ್ರೆ ಅಮೆರಿಕ ಬಿಟ್ಟು ಹಾಕಿ ಈಗ ಜರ್ಮನಿ ಕಡೆಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಹುಡುಕ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ವಾರದ NRI ಕಾರ್ನರ್. ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಆ ಮೂಲಕ ಎಲ್ಲಾ ಮೆಂಬರ್ ಓನ್ಲಿ ಕಾಂಟೆಂಟ್
ನೋಡೋದು ಮಾತ್ರ ಅಲ್ಲದೆ ಲೈವ್ ಇಂಟರಾಕ್ಷನಲ್ಲಿ ಪಾಲ್ಗೊಳ್ಳೋದು ಮಾತ್ರ ಅಲ್ಲದೆ ನಮ್ಮ ತಂಡದ ಕೆಲಸಕ್ಕೆ ನೀವು ಬೆಂಬಲ ಕೊಟ್ಟಂತೇನೂ ಆಗುತ್ತೆ. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲೇ ಇರಿ, ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ. ಮುಂದಿನ ವಾರ ಮತ್ತೊಮ್ಮೆ ಈ NRI ಸ್ಪೆಸಿಫಿಕ್ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ನೋಡ್ತಾ ಇರಿ ಮಸ್ತ್ ಮಗ ಚಾನಲ್. ನಮಸ್ಕಾರ.